ಎವ್ರಿವನ್ ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್ ಬೆಳಿಗ್ಗೆನೆ ಬೇಕಾಯಿತು. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಂತರ ಡ್ರಿಂಕ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವತ್ತು ವರ್ಕೌಟ್ ಕೂಡ ಮಾಡಿದೆ. ತುಂಬ ದಿನ ಆಗಿತ್ತು, ಅಂದರೆ ಒಂದು 6 days ಆಗಿತ್ತು. ಇವತ್ತು ವರ್ಕೌಟ್ ಮಾಡಲೇಬೇಕು ಅಂತ ಬೇಗನೆ ಎದ್ದು ವರ್ಕೌಟ್ನ ಮಾಡಿ ಒಂದು 1/2 hour ಆನಂತರ ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡೆ. ಈಗ ಡ್ರಿಂಕ್ನ ಕುಡಿತಾ ಇದ್ದೀನಿ. ಕುಡಿದು ಮುಗಿಸಿ ಈಗ ತಿಂಡಿನ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಒಂದು 5-6 ಜನಕ್ಕೆ ತಿಂಡಿನ ಮಾಡಬೇಕು. ಪಲಾವ್ ಮಾಡೋಣ ಅಂದ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ ಈ ರೀತಿ ಎಲ್ಲಾನು ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ಮುಗಿಸಿ ಆನಂತರ ಪಲಾವ್ ರೆಸಿಪಿನೂ ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡದೆ ಎಲ್ಲೂ ಕೂಡ ಕೊನೆ ತನಕ ವಿಡಿಯೋನ ನೋಡಿ. ಹಾಗೇನೆ ಇನ್ನು 10 ಮೆಂಬರ್ಸ್ ಬಾಕಿ ಇದ್ದಾರೆ. ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಹೆಲ್ಪ್ ಮಾಡಿ ನನಗೆ 1000 ಹಾಕೋದಕ್ಕೆ. ಆನಂತರ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ, ಯಾವಾಗ ಅಪ್ಲೈ ಮಾಡ್ತೀನೋ ಅಂತ. ಅಪ್ಲೈ ಮಾಡಿ ಅದು ಪಿನ್ ಬರಬೇಕು. ಇನ್ನು ಆ ನಂತರ ಇನ್ನು ಏನೇನೋ ಪ್ರೊಸೀಜರ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಹಾಗೆ ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಪ್ರಿಯಾನು ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದಾಳೆ. ಅವಳಿಗೆ ಬಾದಾಮಿನ ತಿನ್ನಕ್ಕೆ ಕೊಟ್ಟು ಕೂರಿಸಿದ್ದೀನಿ. ಆದರೆ ಅವಳು ತಿನ್ನೋದು ಬಿಟ್ಟು ಅಮ್ಮ ನಾನು ತರಕಾರಿ ಕಟ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಲೇ ಇದ್ದಾಳೆ. ಮಸಾಲೆ ಎಲ್ಲ ಜಾಸ್ತಿ ಹಾಕ್ತೆ, ಬರೀ ತರಕಾರಿನ ಜಾಸ್ತಿ ಹಾಕೊಳ್ತಿದ್ದೀನಿ. ಆಲೂಗೆಡ್ಡೆನ ಎರ್ದು ತಗೊಂಡಿದ್ದೀನಿ. ಅದನ್ನ ಚಿಕ್ಕ ಚಿಕ್ಕದಾಗಿ ಅಂದರೆ ಅಗಲ ಬರೋ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಆಗ ಸ್ವಲ್ಪ ಜಾಸ್ತಿ ರೈಸ್ ಆಗಿಬಿಡುತ್ತಲ್ಲ, ವೆಜಿಟೇಬಲ್ಸ್ ಎಲ್ಲ ಕಲಸೆ ಹೋಗ್ಬಿಡುತ್ತೆ. ಹಾಗಾಗಿ ಅಗಲವಾಗಿ ಕಟ್ ಮಾಡ್ಕೊಂಡ್ರೆ ಆಗ ಎಲ್ಲ ಕಾಣಿಸುತ್ತೆ ವೆಜಿಟೇಬಲ್ಸ್ ಎಲ್ಲ ದೊಡ್ಡದಾಗಿ. ನನಗೆ ಆ ಥರ ಇದ್ರೆ ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಚಿಕ್ಕದಾಗಿ ಕಟ್ ಮಾಡಿದರೆ ಇಷ್ಟ ಆಗುತ್ತೆ. ನನಗೆ ಈ ರೀತಿ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಇವಾಗ ಅದನ್ನು ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ತಿದ್ದೀನಿ. ಸ್ಟವ್ನ ಹಚ್ಕೊಂಡು ಇದಕ್ಕೆ ಆಯಿಲ್ನ ಹಾಕೊಳ್ಳೋಣ. ಈಗ ಏನು ಮಸಾಲ ಐಟಮ್ಸ್ ತಗೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಎಣ್ಣೆಗೆ. ಫಸ್ಟು ಪಲಾವ್ ಎಲೆ, ಮರಾಠಿ ಮಗ್ಗು, ಮರಾಠಿ ಹೂವು, ಹಾಗೆ ಸ್ಟಾರ್ ಫ್ಲವರ್ ಅದನ್ನು ಹಾಕೊಳ್ತಿದ್ದೀನಿ. 1-2 ಮೆಣಸು, 2 ಲವಂಗ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆನ ಹಾಕೊಳ್ತಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಗೆಜ್ಜಿ ತೆಗೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಗೆಜ್ಜಿ ಇಟ್ಕೊಳ್ತೀನಿ, ಶುಂಠಿನ ಹಾಗೆ ತುರ್ಕೊಳ್ತೀನಿ ನಾನು. ಇದನ್ನ ಸೀದಾ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ಕಟ್ ಮಾಡಿರೋಂಥ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಕರಿಬೇವು, ಹಸಿಮೆಣಸಿಕಾಯಿನ ಈಗ ಸೇರಿಸ್ಕೊಳ್ಳೋಣ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇವಾಗ ಇವತ್ತು ಜನ ಜಾಸ್ತಿ ಆಗ್ತಾರೆ ಅಂತ ಹೆಚ್ಚಾಗೆ ಮಾಡಿಬಿಟ್ಟೆ. ಆದರೂ ಇನ್ನೂ 2-3 ಜನಕ್ಕಾಗೋ ಅಷ್ಟು ಪಲಾವ್ ಉಳಿದಿತ್ತು, ಹಾಗೇನೆ ಎತ್ತಿಟ್ಟಿದ್ದೀನಿ. ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ, ಟೊಮೊಟೊನ ಸೇರಿಸ್ಕೊಳ್ಳೋಣ. ನಾನು ವಿಡಿಯೋ ಬೆಳಗಿಂದ ಸಂಜೆವರೆಗೂ ವಿಡಿಯೋನ ಮಾಡ್ಕೊಳ್ತೀನಿ. ಆನಂತರ ಸಂಜೆ 5 ಗಂಟೆ ಇಲ್ಲ 6 ಗಂಟೆಗೆ ಎಡಿಟ್ ಮಾಡಿ ವಾಯ್ಸ್ ನೋಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೈಟೇ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀನಿ, ನಾಳೆ ಹಾಕೋವಂಥ ವಿಡಿಯೋ. ಇಲ್ಲಾಂದರೆ ಏನಾದರೂ ಹಾಕಿದಾಗ ಪ್ರಾಬ್ಲಮ್ ಆದರೆ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಇರೋದಿಲ್ಲ, ವಿಡಿಯೋ ಹಾಕೋಕ್ಕೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ಈಗ ವೆಜಿಟೇಬಲ್ಸ್ ಕಟ್ ಮಾಡಿರೋದೆಲ್ಲ ಸೇರಿಸ್ಕೊಳ್ಳೋಣ. ಟೊಮೊಟೊ ಸೇರಿಸಿ ಅದು ಫ್ರೈ ಆದಮೇಲೆ ಇಷ್ಟು ತರಕಾರಿನ ನಾನು ಸೇರಿಸ್ಕೊಂಡಿದ್ದೀನಿ. ಹೆಚ್ಚಾಗಿ ತರಕಾರಿ ಇರಬೇಕು ನನಗೆ, ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಬರೀ ರೈಸೇ ಇರಬೇಕು, ತರಕಾರಿ ಜಾಸ್ತಿ ಇರಬಾರ್ದು ಅಂತಾರೆ. ನನಗಾಗಲ್ಲ, ಜಾಸ್ತಿ ತರಕಾರಿ ಇರಬೇಕು, ಸ್ವಲ್ಪ ರೈಸ್ ಇರಬೇಕು, ಈ ರೀತಿ ಇಷ್ಟಪಡ್ತೀನಿ ನಾನು. ಹಾಗೆ 1 ಸ್ಪೂನ್ ಹಸಿಮೆಣಸಿಕಾಯಿ 1-2-3 ಹಾಕ್ಕೊಂಡಿದ್ದೆ, ಅದು ಖಾರ ಇರಲಿಲ್ಲ, ಹಾಗಾಗಿ 1 ಸ್ಪೂನ್
ಅಚ್ಚ ಖಾರದ ಪುಡಿನ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು 5 ನಿಮಿಷ ನೆನೆಸಿರೋ ಅಂತ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ 2.5 ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನಾರ್ಮಲ್ ನೀರ್ ಗ್ಲಾಸ್ ಬರುತ್ತಲ್ಲ, ಮೀಡಿಯಂ ಗ್ಲಾಸ್, ಅದರಲ್ಲಿ 2.5 ಗ್ಲಾಸ್ ಸೇರಿಸ್ಕೊಳ್ತಿದ್ದೀನಿ. ಅದನ್ನ ನೀಟಾಗಿ ತೊಳೆದು ಆನಂತರ ಒಂದು 5 ನಿಮಿಷ ನೆನೆ ಹಾಕಿಟ್ಟಿದ್ದೆ, ಅದನ್ನ ಈಗ ಸೇರಿಸ್ಕೊಳ್ತಿದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಅಕ್ಕಿ ಎಷ್ಟು ಹಾಕಿರ್ತೀವೋ ಅಷ್ಟಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಅಳತೆ ಮಾಡಕ್ ಹೋಗೋದಿಲ್ಲ, ಹಾಗೇನೆ ನೀರನ್ನ ಹಾಕ್ತೀನಿ. ಆನಂತರ ಈ ರೀತಿ ಅದೇನು ಸೌಟ್ ತಗೊಂಡಿರ್ತೀನೋ ಕೈ, ಅದರಲ್ಲಿ ಈ ರೀತಿ ಇಂಚಷ್ಟು ನೋಡ್ತೀನಿ ಎಷ್ಟು ಇದೆ ಅಂತ. ಅವಾಗ ನನಗೆ ಅಳತೆ ಗೊತ್ತಾಗ್ಬಿಡುತ್ತೆ. ಈಗ 2.5 ಲೋಟದಷ್ಟು ಅಕ್ಕಿ ಹಾಕಿದ್ದೀನಲ್ವಾ, 2 ಇಂಚಷ್ಟು ನೀರನ್ನ ಹಾಕೊಳ್ತೀನಿ. ಆಗ ಕರೆಕ್ಟಾಗಿ ಬಂದಿರುತ್ತೆ, ಉದುರಾಗಿ ಚೆನ್ನಾಗಿ, ಹಾಗೆ ಸ್ಮೂತಾಗಿ ಕೂಡ ಇರುತ್ತೆ, ರಫ್ ಆಗಿರೋದಿಲ್ಲ ರೈಸು. ಈಗ ಫುಲ್ ರೆಡಿ ಆಗಿದೆ. 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ರೈಸ್ ಅಂತ. ಇಷ್ಟು ಚೆನ್ನಾಗಿರೋಂಥ ರೈಸ್ನ ಈ ರೀತಿ ನಾನು ರೆಡಿ ಮಾಡ್ಕೊಳ್ತೀನಿ. ವೆಜಿಟೇಬಲ್ ಬಿರಿಯಾನಿ ಅಂತಲೂ ಹೇಳ್ಬೋದು, ಪಲಾವ್ ಅಂತಾನೆ ಹೇಳ್ಬೋದು. ಈಗ ಇದನ್ನ ಎಲ್ರಿಗೂ ಸರ್ವ್ ಮಾಡೋಣ. ನಾನು ಮಧ್ಯಾಹ್ನ ಊಟ ಮಾಡೋದು, ಅಲ್ಲಿವರೆಗೂ ಏನು ತಿನ್ನೋದಿಲ್ವಲ್ಲ, ಹಾಗಾಗಿ ಮಧ್ಯದಲ್ಲಿ ಜಾಸ್ತಿನೇ ನೀರು ಕುಡ್ಕೊಳ್ತಿರ್ತೀನಿ. ಇವಾಗ 12 ಗಂಟೆ ಆಗಿದೆ. 12 ಗಂಟೆ ಟೈಮಲ್ಲಿ 1 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿನ ನೀರು ತಗೊಂಡಿದ್ದೀನಿ. 1 ಅಳಿಯಷ್ಟು ಉಪ್ಪನ್ನ ಹಾಕೊಂಡು ಅರ್ಧ ನಿಂಬೆಹಣ್ಣ ಹಾಕೊಳ್ತಿದ್ದೀನಿ. ನೀಟಾಗಿ ಹಿಂಡ್ಕೊಳ್ತೀನಿ. ಆನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ. ಆ ಉಪ್ಪೆಲ್ಲ ಕೆಳಗೆ ಕೂತಿರುತ್ತೆ, ಅದೆಲ್ಲ ನೀರಿಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಈಗ ಈ ಗ್ಲಾಸ್ ಫುಲ್ ನೀರನ್ನ ಕುಡಿದ್ಬಿಡೋಣ. ಆನಂತರ 1 ಅವರ್ ಬಿಟ್ಟು ಅಥವಾ ಹಾಫ್ ಅನ್ ಅವರ್ ಬಿಟ್ಟು ಊಟನ ಮಾಡ್ಕೋಬೇಕು. ನಿಮಗೆ ಹೊಟ್ಟೆ ಕರ್ಗೋದಕ್ಕೆ, ಫುಲ್ ಬಾಡಿ ವೆಯ್ಟ್ ಕಮ್ಮಿ ಆಗೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನೆಂದ್ರೆ ನಾವು ರಾತ್ರಿ ಊಟ ಮಾಡಿರ್ತೀವಿ ಅಥವಾ ಗಂಜಿ ಕುಡ್ದಿರ್ತೀವಿ, ಇನ್ನ ಏನು ತಗೊಂಡಿರಲ್ಲ, ಮಧ್ಯದಲ್ಲಿ ಬರೀ ನೀರಷ್ಟೇ ಕುಡ್ಕೊಂಡಿರ್ತೀವಿ. ಆ ಮಧ್ಯದ ಗ್ಯಾಪಲ್ಲಿ ನಾವು ಈ ರೀತಿ ಲೆಮನ್ ಸ್ವಲ್ಪ ಉಪ್ಪು ಹಾಕಿರೋ ನೀರನ್ನ ಉಗುರು ಬೆಚ್ಚಗಿರೋ ನೀರಲ್ಲಿ ಕುಡಿದ್ರೆ ತುಂಬಾನೇ ನಿಮಗೆ ಬಾಡಿಗೆ ಒಳ್ಳೇದು, ವೆಯ್ಟ್ ಲಾಸ್ ಮಾಡೋದಕ್ಕೆ. ಹಾಗೇನೆ ಈಗ ಊಟನ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. 1 o'clock ಆಗಿದೆ. ಇವಾಗ ನಾನು ಊಟನ ತಗೊಳ್ತಿದ್ದೀನಿ. ಸ್ವಲ್ಪ ಇದೇನು ಬೆಳಿಗ್ಗೆ ಪಲಾವ್ ಮಾಡ್ಕೊಂಡಿದ್ನಲ್ಲ, ಅದನ್ನೇ ತಿನ್ಕೊಳ್ತಿದ್ದೀನಿ. 1 ಕಪ್ ಫುಲ್ ತಗೊಂಡಿಲ್ಲ, 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಹಾಗೆ ಕುಕುಂಬರ್, 1 ಕಪ್ ಮೊಸರು, ಇಷ್ಟನ್ನ ತಗೊಂಡಿದ್ದೀನಿ. ಇವತ್ತಿನ ಊಟನ ಕಂಪ್ಲೀಟ್ ಮಾಡೋಣ. ಆ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 1 ಲೈಕ್ ಮಾಡಿ. ಏನಾದರೂ ಇಷ್ಟ ಅಥವಾ ಏನಾದರೂ ಇದನ್ನ ಸರಿ ಮಾಡ್ಕೋಬೇಕು, ಅದನ್ನ ಸರಿ ಮಾಡ್ಕೋಬೇಕು ಅಂತ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನನಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋನ ಚೆನ್ನಾಗಿ ಮಾಡೋದಕ್ಕೆ. ನನಗೂ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ. ಅದಕ್ಕೋಸ್ಕರನಾದರೂ ಏನಾದರೂ ಕಾಮೆಂಟ್ ಮಾಡಿ, ಆಗಿದೆ ಹೀಗಿದೆ ಅಂತ ನಾನು ತಿಳ್ಕೊಂಡಂಗೆ ಆಗುತ್ತೆ. ಹಾಗೆಯೇ ಊಟನ ಮುಗಿಸ್ಬಿಟ್ಟು ಇಲ್ಲಿ ಅಡುಗೆನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ರಿಗೂ ಅಡುಗೆನ ಮಾಡಬೇಕಲ್ವಾ, ಅಲ್ಲೇ ಈಗ ಅವತ್ತು ಬೇಗನೆ 1 ಗಂಟೆಗೆ ಊಟ ಮಾಡಿಕೊಂಡೆ. ಊಟ ಆದಮೇಲೆ ನಾನು ಮನೆಯವ್ರಿಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಕೊಬ್ಬರಿ ಹೊಡಿಯೋದಕ್ಕೆ ಬಂದಿದ್ದಾರೆ. 1 ತಿಂಗಳಿಂದ ಕೊಬ್ಬರಿನ ಸುಲಿಸಿ ಹಾಕಿದ್ರು. ಇವತ್ತು ಕೊಬ್ಬರಿ ಹೊಡಿಯೋದಕ್ಕೆ ಬಂದರೆ ಒಂದು 5-6 ಜನ ಇದ್ದಾರೆ. ಅವರಿಗೂ ಕೂಡ ಅಡುಗೆ ಮಾಡಬೇಕು. ಎಲ್ರಿಗೂ ಸೇರಿಸಿ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಅದು ನೀರು ಕುದಿ ಬಂದಿದೆ, ಅದಕ್ಕೆ ಹಿಟ್ಟನ್ನ ಹಾಕ್ತಾ ತಿರುಗಿಸ್ಕೊಂಡು ಹಾಗೆ ಅದು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ಸಾಂಬಾರು ಒಗ್ಗರಣೆ ಹಾಕೋಬಹುದು, ಸಾಂಬಾರು ಮಾಡ್ಕೋಬಹುದು. ಇವಾಗ ಫಸ್ಟು ಹಿಟ್ಟನ್ನ ಸೇರಿಸ್ಕೊಬಿಡೋಣ. ನಾನು ಯಾವಾಗಲೂ ಕೂಡ ಇದೇ ಥರ ಫಸ್ಟ್ ಹಾಲು ಕಾಯಿಸ್ಕೊಬಿಟ್ಟೆ. ಆಗಲೇ ಒಂದು ಸ್ವಲ್ಪ ಊಟ ಮಾಡುವಾಗ ಒಲೆ ಖಾಲಿ ಇತ್ತಲ್ವ, ಹಾಗಾಗಿ ಫಸ್ಟೇ ಹಾಲನ್ನ ಇಟ್ಕೊಬಿಟ್ಟೆ. ಹಾಗಾಗಿ ಅಡುಗೆ ಮಾಡುವಾಗ ಸ್ವಲ್ಪ ಫ್ರೀ ಆಗಿಬಿಡುತ್ತೆ, ಇಲ್ಲಾಂದರೆ ಎಲ್ಲಾನು ಒಂದೇ ಉಸಿರಿಗೆ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಈಗ ಇನ್ನೊಂದು ಕಡೆ ಕುಕ್ಕರಲ್ಲಿ ಆಯಿಲ್ ಹಾಕಿ ಸ್ಟವ್ನ ಹಚ್ಚಿ ಇಟ್ಟಿದ್ದೆ ಪಾತ್ರೆಯಲ್ಲಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ ಒಗ್ಗರಣೆಗೆ ಹಾಕೊಂಡು.
ಈ ಸಾಂಬಾರ್ ರೆಸಿಪಿ ನಾನು ತುಂಬಾ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಫುಲ್ ಸಾಂಬಾರ್ ರೆಸಿಪಿನ ನೀವು ಚೆಕ್ ಮಾಡ್ಕೋಬಹುದು. ಇದು ಅವರೆಕಾಳು ಸಾಂಬಾರು ತರಕಾರಿ ಹಾಕಿ ಮಾಡಿರುವಂತದ್ದು. ಇದನ್ನ ತುಂಬಾ ವಿಡಿಯೋದಲ್ಲಿ ಮಾಡಿದೀನಿ, ಹಾಗಾಗಿ ಇವತ್ತು ಹಾಗೆ ಮಾಡ್ಬಿಟ್ಟೆ. ಅದನ್ನೇನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಖಾರ ಹಾಕಿ ರುಬ್ಬಿರೋಂಥ ಖಾರನೆಲ್ಲ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಈಗ ಕಟ್ ಮಾಡಿಟ್ಟಿರೋಂಥ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. ಕಾಳುಗಳನ್ನ ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸಾಂಬಾರೊಳಗೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದೆಲ್ಲ ರೆಡಿಯಾಗಿದೆ. ಒಂದು ವಿಷಲ್ ಕೂಗಿಸ್ಕೊಬಿಡೋಣ. ಹಾಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಫ್ರೂಟ್ಸ್ನ ತಗೊಂಡಿದ್ದೀನಿ. ಅರ್ಧ ಆ್ಯಪಲ್ ಹಾಗೆ ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ದೀನಿ. ಇವತ್ತಿನ ಸ್ನ್ಯಾಕ್ಸ್ ಇದನ್ನೇ ಮುಗಿಸ್ಕೊಳ್ತೀನಿ. ಹಾಗೆ ನೈಟ್ ಡಿನ್ನರ್ಗೆ ರಾಗಿ ಮಾಲ್ಟ್, ಯಾವತ್ತಿನ ಹಾಗೆ ಇವತ್ತು ಕೂಡ ರಾಗಿ ಮಾಲ್ಟ್. ಪ್ರತಿದಿನ ನಾನು ರಾಗಿ ಮಾಲ್ಟ್ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಗನೆ ವೆಯ್ಟ್ ಕಮ್ಮಿ ಆಗುತ್ತೆ ನೈಟು ರಾಗಿ ಮಾಲ್ಟ್ನ ತಗೊಳ್ಳೋದ್ರಿಂದ. ಹಾಗಾಗಿ ಇದನ್ನೇ ಚೂಸ್ ಮಾಡ್ಕೊಳ್ತೀನಿ. ಇವತ್ತು ಕೂಡ ಇದನ್ನೇ ಮುಗಿಸ್ಕೊಳ್ಳೋಣ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.